ಅವತ್ತಿಂದ ಇವತ್ತಿನವರೆಗಾಗಿ ಚೆನ್ನಾಗಿದ್ದೀನಿ. 4 ಬಾರಿ ಮೆಂಬರ್ ಆಗಿದ್ದೀನಿ. ನನಗೂ 4 ಜನಕ್ಕೆ ಅನ್ನ ಹಾಕೋಂಥ ಶಕ್ತಿ ಭಗವಂತ ಕೊಟ್ಟವನೇ. ನನಗೆ ಫಸ್ಟ್ ಬಂದಾಗ ನನಗೆ ಎಲ್ಲೂ ಹೆಣ್ಣು ಸಿಗಿರಲಿಲ್ಲ. ಹೆಣ್ಣು ಸುತ್ತಾಯಿದೆ, ನೋಡ್ಕೊಂಬರ್ತಾಯಿದೆ ಎಲ್ಲ ಕಡೆ, ಎಲ್ಲೂ ಸೆಟ್ ಆಗಿರಲಿಲ್ಲ ನಮಗೆ. ಇಲ್ಲಿಗೆ ಬಂದಮೇಲೆ ಬಂದು 1 ತಿಂಗಳು ಕರೆಕ್ಟಾಗಿ ಇವತ್ತು ಬಂದೆ. 1 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ತಿಂಗಳು ಬಿಟ್ಕೊಂಡ್ಮೇಲೆ ಹೆಣ್ಣು ಸೆಟ್ ಆಯಿತು. ಅವ್ರು ಹೇಳಿದ್ವಿ, ಎಲ್ಲಿ ಹೇಳಿದ್ರು ಅದೇ ಜಾಗದಲ್ಲಾಯಿತು. ಕಷ್ಟ ಅಂತ ಏನಾನ ಜ್ಞಾಪಿಸ್ಕೊಂಡಾಗ ದೇವ್ರನ್ನ ನಮಗೆ ಒಂಥರ ಏನನ್ನ ಕಷ್ಟ ಬಂದಾಗ ಜ್ಞಾಪಿಸ್ಕೊಂಡ್ರೆ ನಮ್ಗೆ ಪರಿಹಾರ ಸಿಗ್ತೈತಿ. ಸರ್, ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಪೂಜೆ ಎಲ್ಲ ಅವ್ರು ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಒಳ್ಳೇದಾದ್ಮೇಲೆ ಭಕ್ತಾದಿಯಿಂದ ನೀವೇನಾದರೂ ಬಯಸ್ತೀರಾ? ದೇವಸ್ಥಾನಕ್ಕಾಗಲಿ, ಹಣ ವಿಚಾರ ಆಗಲಿ. ಅವರು ಇಲ್ಲಿಗೆ ಬಂದು ಒಳ್ಳೇದಾಯಿತು ಅಂತ ಹೋಗಿರೋರು ಅನೇಕ ಜನ ಅವರೇ. ಆದರೂ ಕೂಡ ನಾನು ಅವ್ರ ಹತ್ರ ಕಾಸು ಕರೆಮಣಿ ಅಥವಾ ಅರಿಕೆ ಹೂಡು ನಾನು ಕೇಳೋಕ್ಕೆ ಹೋಗಲ್ಲ. ಅದ್ರ ಅಭಿಪ್ರಾಯನೂ ನನಗಿಲ್ಲ. ಆ ಥರ ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ. ಅವರು ಎಲ್ಲ ಒಂದು ಸಾರಿ ಅವ್ರ ಖುಷಿಯಿಂದ ನಮ್ಮನ್ನು ಮಾತಾಡ್ಸಿರಿ, ಅದರಂಥ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಹಣಕಾಸು ನಾನು ಆಸೆ ಪಡೋಕ್ಕೆ ಹೋಗಲ್ಲ. ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋದು ಅಭಿಪ್ರಾಯ ಬಿಟ್ಟರೆ, ಏನಾದರೂ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೊಬೇಕು, ಏನಾದರೂ ಮಾಡಿ ಅವ್ರಿಗೆ ಹಂಗೆ ಮಾಡ್ಯವ್ರೆ ಹಿಂಗೆ ಮಾಡ್ಯವ್ರೆ, ನಿಮಗೆ ತೊಂದರೆ ಮಾಡಿಬಿಟ್ರೆ ಅಂತ ಈ ಸುಳ್ಳು ಭರವಸೆಯನ್ನು ಹೇಳ್ಬಿಟ್ಟು ಅವ್ರ ತಲೆ ಕೆಡಿಸಿ ದುಡ್ಡು ಇಸ್ಕೊಳೋ ಅಂಥ ಕೆಲಸ ನಾನು ಇವತ್ತು ಮಾಡಿಲ್ಲ, ಮುಂದೆ ಮಾಡೋಕ್ಕೆ ಹೋಗಲ್ಲ. ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಸೇವೆ ಸದಾ ಮಾಡಲಿ. ಅವರಾಗಿ ಅವ್ರೇನಾದರೂ ನನ್ನ ದೇವಸ್ಥಾನಕ್ಕೆ ಸಹಾಯ ಮಾಡಿ ಏನೋ ನನ್ನ ಕೈಲಿ ಆದೈತೆ ಮಾಡ್ತೀನಿ ಅಂದರೆ ಅದು ಅವ್ರ ಖುಷಿ. ನಾನು ಯಾರನ್ನೂ ಕೂಡ ಈ ನಾಡಿನ ಜನತೆಯಲ್ಲಿ ನಾನು ಈ ಕಾವಿ ಬಟ್ಟೆ ಧರಿಸ್ಕೊಂಡು ಪೂಜೆ ಮಾಡಿಕೊಂಡು ದುಡ್ಡನ್ನು ಕೇಳೋಕ್ಕೆ ನಾನು ಇಷ್ಟಪಡಲ್ಲ. ನೀವೆಲ್ಲರೂ ಹೊರಗಡೆ ಹೋದಾಗ ನಿಮ್ಮ ಮನೆಯಿಂದ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡ್ತಿನೋ ಯಾರಾದ್ರು ಭಕ್ತಾದಿಗಳಿಗೆ ಸಹಾಯ ಮಾಡ್ತಾರಾ? ನಮ್ಮ ಮನೇಲಿ ಮಕ್ಕಳು ಮರಿಯೆಲ್ಲ ಇಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾರು ಬಂದೋದ್ರೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಕ್ಕೆ ಅಭ್ಯಂತರ ಏನಿಲ್ಲ. ಪೂಜೆ ಪುನಸ್ಕಾರ ಅವರೇ ಬಂದು ಮಾಡ್ಕೊಂಡು ನಮಸ್ಕಾರ ಮಾಡಿ ನಾವು ಬೇಗ ತೆಗೆದುಬಿಟ್ಟಿರ್ತೀವಲ್ಲ, ಹಾಗಾಗಿ ಸದಾ ಪೂಜೆ ನಡೀತಾ ಇರ್ತದೆ, ಏನು ತೊಂದರೆ ಇರಲ್ಲ. ಸ್ವಾಮಿ, ದೂರ ಊರಿಂದ ಪ್ರಯಾಣ ಮಾಡ್ತಾರೆ ಭಕ್ತಾದಿಗಳು, ನೈಟ್ ಇಲ್ಲೇ ಉಳ್ಕೊಬೇಕು ಅಂತ ಇರ್ತಾರೆ, ಅವರಿಗೆ ಏನು ಸೌಕರ್ಯ ಇದೆ? ಇಲ್ಲಿ ಅವರಿಗೆ ಮೊದಲು ನೀರಿನ ಸೌಕರ್ಯ ಇದೆ, ಆಮೇಲೆ ಅವ್ರಿಗೆ ಊಟದ ಸೌಕರ್ಯ ಇದೆ, ಶೌಚಾಲಯ ಸೌಕರ್ಯ ಇದೆ. ಇಲ್ಲಿ ದೂರದಿಂದ ಬಂದರೆ ಇದ್ದು ಹೋಗ್ಬೋದು, ವಿಶಾಲವಾದ ಜಾಗ ಇದೆ. ಇಲ್ಲಿ ಆ ಥರ ತೊಂದರೆ ಆಗ್ತಕ್ಕಂಥದ್ದೇನಿಲ್ಲ. ಬರ್ತಾರೆ, ಅವರೇ ಪೂಜೆ ಮಾಡ್ಕೊಂಡು ಅವರೇ ಎಲ್ಲ ಇದು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆ ಥರ ಏನು ತೊಂದರೆ ಏನಿಲ್ಲ ಇಲ್ಲಿ. ಸರ್, ನಾಡಿನ ಜನತೆಯಲ್ಲಿ ಭಕ್ತರು ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳ್ತೀನಿ ಈ ನಮ್ಮ ನಾಡಿನ ಜನಕ್ಕೆ ಏನು ಹೇಳ್ತೀನಿ ಅಂತಂದರೆ, ದೇವ್ರ ಪೂಜೆದ ಕ್ಷಣಕ್ಕೆ ನೀವು ದುಡ್ಡು ಕೊಟ್ಟು ದೇವ್ರನ್ನ ಹೊರಗೆ ಕೇಳಬೇಕು ಅಂತ ಏನಿಲ್ಲ. ದುಡ್ಡಿಂದಲೇ ಅಳತೆ ಮಾಡೋಕ್ಕೂ ಸಾಧ್ಯವಿಲ್ಲ. ಇಲ್ಲಿ ಆ ದುಡ್ಡು ವಸೂಲಿ ಮಾಡ್ಕೊಂಡು ಶಾಸ್ತ್ರ ವೇದ ಪುರಾಣ ಇವೆಲ್ಲ ಹೇಳ್ಕೊಂಡು ಕುಂತ್ಕೊಳಕ್ಕೂ ನನಗಿಷ್ಟ ಇಲ್ಲ. ಅವೆಲ್ಲವ ಇಲ್ಲೇನು ಅಂತಂದರೆ, ಪ್ರತಿಯೊಂದು ಆರ್ಥಿಕ ಸಮಸ್ಯೆಯಲ್ಲಿರೋರು ಈ ಜಾಗಕ್ಕೆ ಹಲವಾರು ಜನ ಬಂದೋಗ್ಯಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ, ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಅದು ಒಂದಾದರೆ ಎಲ್ಲ ಒಂದು ಅವ್ರ ಸಂಸಾರ ಸುಖ ಸಂಪತ್ತು ಆರೋಗ್ಯ ಭಾಗ್ಯವಾಗಿರಲಿ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟು ಬಿಟ್ಟರೆ ಬೇರೆ ಏನು ಮಾರ್ಗಸೂಚಿ ಇಲ್ಲ. ನಿಮ್ಮ ದೇವಸ್ಥಾನದಲ್ಲಿ ಏನಕ್ಕೆ ನೀವು ದೇವ್ರ ಪೂಜೆ ಮಾಡಲ್ಲ? ಆಮೇಲೆ ಭಕ್ತಾದಿಗಳಿಗೆ ಯಾಕೆ ಜ್ಯೋತಿಷ್ಯ ಇಡಲ್ಲ? ಇಲ್ಲೇನೋ ವಿಭಿನ್ನ ವಿಸ್ಮಯ ಇದೆಯಲ್ಲ. ಇಲ್ಲಿ ನಾನು ಯಾಕೆ ಅವ್ರಿಗೆ ನಾನು ಈ ಪೂಜೆ ಪುರಸ್ಕಾರ ಮಾಡಿಕೊಡಲ್ಲ ಅಂತ ಅಂದರೆ, ನಾವು ಏನೇ ಹೇಳಿದ್ರು ಕೂಡ, ನಾವೇನೇ ಹೇಳಿ ಪೂಜೆ ಮಾಡಿಕೊಡೋಕೆ ಹೋದರೂ ಕೂಡ ಅದು ನಮಗೊಂಥರ ಚಿಂತನೆ ಉಂಟಾಯ್ತದೆ. ಯಾಕೆ ಅಂತಂದರೆ, ಕಾಯಿಸ್ಕೋ ಕರೆ ಮಾಡ್ಕೋ ಅವ್ರು ಕೊಡ್ತಾರೇನೋ ಆಯ್ಸ್ಕೋಸ್ಕರ ಗಂಟೆ ಆಳಾಡ್ಸೋಕೆ ನನಗೆ ಇಷ್ಟಪಡಲ್ಲ. ಆ ಭಗವಂತ ಒಳ್ಳೇದು ಮಾಡೋದೇ ಆದರೆ ಅವ್ರಿಗೆ ನೇರವಾಗಿ ಮಾಡಿಬಿಡಲಿ ಅನ್ನೋದು ನನ್ನ ಅಭಿಪ್ರಾಯ. ಏನು ಈ ದೇವರು ನಾವು ಮಾಡಿದ್ದೀವಿ ಈ ಪುಣ್ಯಕ್ಷೇತ್ರ ಅದೇ, ಅವರೇ ನೇರವಾಗಿ ಬಂದು ಪೂಜೆ ಮಾಡ್ಕೊತಾರೆ, ಅವರೇ ಮಂಗಳಾರತಿ ಮಾಡ್ಕೊತಾರೆ, ಅವರೇ ನಮಸ್ಕಾರ ಮಾಡ್ಕೊತಾರೆ, ಅವರೇ ಒಳ್ಳೇದಾಯಿತು ಅಂತ ಹೋಯ್ತವ್ರೆ. ಅಲ್ಲಿ ನನ್ನ ಅವಶ್ಯಕತೆ ಏನದೆ? ಅಲ್ಲಿಂದ ತುಂಬ ಒಳ್ಳೇದಾಯ್ತು ಅವ್ರಿಗೆ ಅಂತ ನನ್ನ ಅಭಿಪ್ರಾಯ. ಸರ್, ನಾನು ಇಲ್ಲಿ 3 ವರ್ಷದಿಂದ ಬರ್ತಾಯಿದ್ದೀನಿ. ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದು,
ಇಲ್ಲಿ ಬಂದಮೇಲೆ ನಿವಾರಣೆ ಆಯಿತು. ಹೀಗೆ ನಮ್ಮ ಮಗಳು ಮದುವೆ 2-3 ವರ್ಷ ತುಂಬ ನಮಗೆ ತೊಂದರೆ ಕೊಡ್ತಾಯಿತ್ತು, ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ಓಂ ಶಕ್ತಿ ಪೂಜೆ ಮಾಡ್ಕೊಂಡು ಹೋಗಿ ಬಸವರಾಜಣ್ಣವರ ಭೇಟಿ ಆದಮೇಲೆ ನಮ್ಮ ಮಗಳು ಮದುವೆ ಆಗಿದೆ. ಇವಾಗ ಚೆನ್ನಾಗಿದ್ದೀವಿ, ಸುಖವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಎಷ್ಟು ಜನ ಭಕ್ತರು ಬರ್ತಾರೆ? ಯಾವ ಥರ ಇಲ್ಲಿ ಪೂಜೆ? ಸರ್, ನಾವು ಬಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದುರ್ಗಾದವರು. ನಾವು ಪ್ರತಿ ವಾರ ಬರ್ತಾಯಿದ್ದೀವಿ. ಸುಮಾರು 500-1000 ಜನ ಬರ್ತಾಯಿರ್ತಾರೆ. ಪೂಜೆ ಕಟ್ಟುನಿಟ್ಟಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಕೇಳಿದಂತಹ ಯಾವುದೇ ಒಂದು ವಿಚಾರಗಳು ಕೈಗೂಡುತ್ತೆ. ಒಳ್ಳೆಯ ಕ್ಷೇತ್ರ. ಬಂದು ಹೋದ್ಮೇಲೆ ಜನಗಳಿಗೆ ನೆಮ್ಮದಿಯನ್ನು ಸಿಗುತ್ತೆ. ಜೀವನದಲ್ಲಿ ಚೆನ್ನಾಗಿರ್ತೀವಿ. ಸುಮಾರು ಪ್ರತಿದಿನ ಜನ ಇದ್ದೇ ಇರ್ತಾರೆ. ಶನಿವಾರ ಭಾನುವಾರ ಅಂತೂ ತುಂಬ ಜನ ಬಂದಿರ್ತಾರೆ. ಆ ದಿನದ ಪೂಜೆ ತುಂಬ ಉತ್ತಮವಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ, ನೀವು ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇರ್ತೀನಿ. ಸರ್, ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ವಾತಾವರಣ ಉತ್ತಮವಾಗಿದೆ. ಈ ದೇವಸ್ಥಾನ ಇರತಕ್ಕಂಥದ್ದು ತೋಟದ ಒಳಭಾಗದಲ್ಲಿದೆ. ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಎಷ್ಟೇ ಹಣ ಆಸ್ತಿ ಇದ್ದು ಪ್ರಯೋಜನ ಆಗೋದಿಲ್ಲ. ಜೀವನದಲ್ಲಿ ನೆಮ್ಮದಿ ಬೇಕಾಗಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ತೋಟದಲ್ಲಿ ಕೂತ್ಕೊಂಡು ಅರ್ಧ ಗಂಟೆ 1 ಗಂಟೆ ಟೈಮ್ ಪಾಸ್ ಮಾಡ್ತಕ್ಕಂಥ ಒಂದು ಸಮಯ ಇರುತ್ತೆ. ವಾತಾವರಣ ಸುಖಕರವಾಗಿರುತ್ತೆ. ಬನ್ನಿ, ನೆಮ್ಮದಿಯಾಗಿರಿ. ಹಾಗಾಗಿ ನೀವು ಸಹ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸರ್, ನಿಮ್ದು ಯಾವ ಊರು? ನಮ್ಮದು ಹೊನ್ನಾರಹಳ್ಳಿ, ಎಲ್ಲಿ ಬರುತ್ತೆ? ಕೊಳಗೆರೆ ಹತ್ರ, ಹೊನ್ನಾರಹಳ್ಳಿ ಹೋಬಳಿ, ತುಮಕೂರು ಜಿಲ್ಲೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ? ಇಲ್ಲಿಂದ ಒಂದು 120 ಆಗುತ್ತೆ. 120. ಅಷ್ಟೊಂದು ದೂರದಿಂದ ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ದೀರಾ? ಅಷ್ಟೊಂದು ದೂರದಿಂದ ನಮ್ಮ ಅವತ್ತಿನಿಂದ ಚೆನ್ನಾಗೈತೆ, ಅನುಕೂಲ. ದುರ್ಗಾ ಪರಮೇಶ್ವರಿ ಒಳ್ಳೆ ಇದಾಯ್ತು ನನಗೆ. ದಯದಿಂದ ಎಲ್ಲ ಚೆನ್ನಾಗಿದ್ವಿ. ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದೆ ನಾನು ಅವಾಗ. ಹಂಗೆ ಒಬ್ಬ ನಮ್ಮ ಫ್ರೆಂಡು ಕರ್ಕೊಂಬಂದು ತೋರಿಸಿರೋ. ಅವತ್ತಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಬಂದಮೇಲೆ 15 ವರ್ಷ ಆಯ್ತು ಇಲ್ಲಿ ಬಂದು. ನಾನು ವರ್ಷಕ್ಕೆ 2-3 ಸತಿ ಬಂದೇ ಬರ್ತೀನಿ. ಏನೋ ಪ್ರಾಬ್ಲಮ್ ಆಗಿ ಮನ್ಸಾಗ ಅಂದ್ಕೊಂಡು ಸಾಕು, ಪರಿಹಾರ ಆಗೋದತ್ತೆ. ಇಲ್ಲಿ ಬಂದು ಹೋದ ಬಂದು ನನಗೆ ಸಮಾಧಾನ ಆಗೋದಿಲ್ಲ. ಅಂಥತಕ್ಕೇನು ಇದಾಗಲ್ಲ. ಏನೇ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗ್ತವೆ. ಅವತ್ತಿಂದ ಚೆನ್ನಾಗಿ ಅನುಕೂಲ ಆಯ್ತು ನನಗೆ. ಮೇಡಮ್, ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ ಇಲ್ಲಿಗೆ ಬಂದಮೇಲೆ? ಆಗೈತೆ ಸರ್. ಇಲ್ಲಿಗೆ ಬಂದಮೇಲೆ ಚೆನ್ನಾಗಾಗಿರೋದು. ಜಾಸ್ತಿ ಕಷ್ಟದಾಗಿದ್ವಿ. ಇಲ್ಲಿ ಬಂದಮೇಲೆ ಎಲ್ಲ ತಾಯಿ ನಮ್ಗೆ ಒಳ್ಳೇದು ಮಾಡೈತಿ. ಎಷ್ಟು ದಿನಕ್ಕೊಂದ್ಸಲ ಬರ್ತೀರಾ? ನಾವು ನಮಗೇನೋ ಒಂದು ಸ್ವಲ್ಪ ತೊಂದರೆ, ಏನಾನ ಹಿಂಗೆ ಕಷ್ಟ ಆಯಿತು ಅಂತ ಬಂದು ಬಿಡ್ತೀವಿ ಗ್ಯಾಪಿಸ್ಕೊಂಡು. ನಮ್ಮದು ಇಲ್ಲಿ ಸರ್ ಕುಣಿಗಲ್ನವ್ರೆ. ಕುಣಗಲ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿ ಒಂದು 35-40 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಒಂದು 7 ಇಯರ್ಸ್. ಏನು ಒಳ್ಳೆಯದಾಗಿದೆ ನಿಮಗೆ? ನನಗೆ ಫಸ್ಟ್ ಬಂದಾಗ ನನಗೆ ಎಲ್ಲೂ ಹೆಣ್ಣು ಸಿಕ್ಕಿರಲಿಲ್ಲ. ಹೆಣ್ಣು ಸುತ್ತಾ ಇದೆ, ನೋಡ್ಕೊಂಬರ್ತಾಯಿದೆ ಎಲ್ಲ ಕಡೆ. ಎಲ್ಲೂ ಸೆಟ್ ಆಗಿರಲಿಲ್ಲ ನಮಗೆ. ಇಲ್ಲಿಗೆ ಬಂದಮೇಲೆ ಬಂದು 1 ತಿಂಗಳು ಕರೆಕ್ಟಾಗಿ ಇವತ್ತು ಬಂದೆ. 1 ತಿಂಗ್ಳಿಗೆ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. 1 ತಿಂಗ್ಳಿಗೆ ಬಿಟ್ಕೊಂಡ್ಮೇಲೆ ಹೆಣ್ಣು ಸೆಟ್ ಆಯಿತು. ಅವ್ರು ಹೇಳಿದ್ವಿ, ಎಲ್ಲಿ ಹೇಳಿದ್ರು ಅದೇ ಜಾಗದಲ್ಲಾಯಿತು. ಈ ಜಾಗಕ್ಕೆ ಹೋಗಿ ಅಂತಂದರು. ಬಂದಮೇಲೆ ನಾನು ಬಾಳೆಹಣ್ಣು ತಗೊಂಬಂದು ಕೊಟ್ಟೆ. 1 ತೆಂಗಿನಕಾಯಿ ತಗೊಂಡ್ರೆ ಪೂಜೆ ಮಾಡಿದ್ರು. ಬಾಳೆಹಣ್ಣು ಹೇಳಿದ್ರು, ಈ ಜಾಗಕ್ಕೆ ಹೋಗು ಅಂದರು. 1 ತಿಂಗಳಿಗೆ ನನಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಒಂದು ವಿಷಯದಲ್ಲಿ ನಿಮಗೆ ನಿಜ ಅನಿಸಿದ್ಯಾ? ಇಲ್ಲ, ನಿಜಾಂಶ ಇದೆ. ನನಗೆ ಎಲ್ಲೂ ಸುತ್ತಕ್ಕೆ ಬಂದಿರಲಿಲ್ಲ. ನಮ್ಮ ಎಲ್ಲ ದೇವರು ಸುತ್ತ ನೋಡ್ಕೊಂಬಂದಿದ್ದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ನಂದು ಅದೇ ಸ್ವಲ್ಪ ದಿವಸ ಎಲ್ಲ ಮಾಡ್ಕೊಬಂದೆ. ಅದೆಲ್ಲ ಯಾವುದೂ ಆಗಿರಲಿಲ್ಲ. ನನಗೆ ನಿಂತಿತ್ತು ಮಾಡ್ಕೊಬಂದಿದ್ದು ಎಲ್ಲನೂ. ಇಲ್ಲಿಗೆ ಬಂದಮೇಲೆ 1 ತಿಂಗಳು ಕರೆಕ್ಟಾಗಿ ನನಗೆ ಮದುವೆ ಫಿಕ್ಸ್ ಆಯಿತು. ಎಂಗೇಜ್ಮೆಂಟು ಆಯಿತು, ಮದುವೆ ಫಿಕ್ಸ್ ಆಯಿತು. 2 ತಿಂಗಳಲ್ಲಿ ಮದುವೆನೇ ಆಗೋಯ್ತು ನಂದು. ಇಲ್ಲಿ ಬಂದಮೇಲೆ ನನಗೆ ನಂಬಿಕೆ ಇದೆ. ಇಲ್ಲಿ ಬಂದಮೇಲೆ 100% ನಂಬಿಕೆ ಇದೆ. ಇಲ್ಲಿ ಬಂದು ಎಷ್ಟು ದಿನಕ್ಕೊಂದ್ಸಲ ಬರ್ತೀರಾ? ಬರ್ತಾಯಿದ್ದೀನಿ ಸರ್. 3 ತಿಂಗಳು, 2 ತಿಂಗಳು ಆ ಥರ ಬರ್ತೀನಿ. ನನಗೆ ಇಲ್ಲಿ ಜ್ಞಾನ ಬಂದಾಗ, ನಮಗೇನೋ ಕಷ್ಟ ಕರ್ಪಣ್ಯ ಬಂದು ಇಲ್ಲಿ ಬರಬೇಕು ಅಂದಾಗ ಬಂದೇ ಬಿಡ್ತೀನಿ. ಮನಸ್ಸು ಬಂದಾಗ ಅದೇನಿಲ್ಲ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂತ ಅವರೇ ಹೇಳ್ತಾರೆ. ಹಿಂಗೆ ಮಾಡಿ, ಹಿಂಗೆ ಆಗಿದೆ, ಕಷ್ಟ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅವರೇ ಹೇಳ್ತಾರೆ, ಇದನ್ನು ಮಾಡಿ, ಇಂಥದ್ದು ಮಾಡ್ಕೊಳ್ಳಿ, ಬಂದು ಮೀಟಾಗಿ ಸ್ವಾಮಿ ಇಲ್ಲಿ ಅಮ್ಮನ ಹತ್ರ ಬಂದು ಹೋಗಿ ಅಂತ ಹೇಳ್ತಾರೆ. ಆವಾಗ ಏನು ಪರಿಹಾರ ಮುಂದೆ ಅಂತ ಇಲ್ಲೇ ಸ್ಪಾಟಲ್ಲೇ ಹೇಳ್ತಾರೆ. ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು, ನೀವು ಏನೇನು ಮಾಡ್ಕೋಬೇಕು ಅಂತ. ಒಳ್ಳೆಯದಾಗಿದೆ ತುಂಬ. ನಮಗಂತೂ ತುಂಬ ಒಳ್ಳೆಯದಾಗಿದೆ. ಇರೋದು ಹೇಳ್ಬೇಕು, ಬೇರೆ ಏನು ಗೊತ್ತಿಲ್ಲ. ನಾನು ಬಂದ ಮೇಲೆ ಇಲ್ಲಿ ನಂಬಿಕೆ ಅಂತಲೇ ಬರ್ತಾ ಇರೋದು ನಾನು. ನಂಬಿಕೆ ಇರೋದ್ರಿಂದ ಅಷ್ಟು ದೂರದಿಂದ ಬರ್ತಾ ಇರೋದು ನಾನು. ನನಗೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ನಾನು ಚೆನ್ನಾಗಿದ್ದೀನಿ ಇವಾಗ. ಯಾವುದೇ ತಂಟೆ ತೊಗೊರಲಿಲ್ಲ. 20 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ. ಫಸ್ಟ್ ನಮಗೆ ಈ ಸ್ವಾಮೀಜಿಯವರು ನಮಗೆ ರೆವಿನ್ಯೂ ಒಳಗೆ ನಮ್ಗೆ ಪರಿಚಯ ಆದರು. ನಮಗೆ ಇವರು ಈ ದೇವಸ್ಥಾನ ಇದೆ ಅಂತ ನಮಗೇನು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಾಯಿ ತೀರೋದಾಗ ಅವ್ರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದಾಗ ನಮಗೆ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಅಂತ ಹೇಳಿದ್ರು. ಇಷ್ಟು ವರ್ಷ ಆಯಿತು ಅಂದೆ. ಅಷ್ಟೊತ್ತು ಕಾಲ ನಮ್ಗೆ ಫುಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ನಮಗೂ. ನಮ್ಮಲ್ಲಿ ನಿರಂತರವಾಗಿ 7-8 ಜನ ನಿರಂತರವಾಗಿ ಹೊತ್ತೋಗ್ಬಿಟ್ರು, 1 by 1. ಆಮೇಲೆ ಪ್ರಾಣಿ ಪಕ್ಷಿ ದನ ಕರ ಎಲ್ಲ ಹೊತ್ತೋಗಿರ್ಬಿಟ್ರು. ಆಮೇಲೆ ಇವ್ರು ಬಂದಮೇಲೆ ಏನು ಮಾಡಿದ್ರು, ಇವರು ಬಹಳ ಇಲ್ಲಿ ಬೇಡ, ಇಲ್ಲಿ ನೀವು ಇದನ್ನು ಬಿಟ್ಬಿಡಿ, ಈ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿಬಿಡಿ ಅಂತ ಹೇಳಿದ್ರು. ನಮಗೆ ಶಿಫ್ಟ್ ಆಗೋಕ್ಕೆ ಆಗ ಪರಿಸ್ಥಿತಿ ಅನುಕೂಲತೆ ಇರಲಿಲ್ಲ. ಈ ಎಲ್ಲ ಕಷ್ಟ ನೋವುಗಳಾಗಿ ಹೋಗಿದ್ವಲ್ಲ. ಆಗ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಕನ್ನಡ, ನಾನು ಈಗ ಈ ಪರಿಸ್ಥಿತಿ ಒಳಗೆ ಅಂತ ಹೇಳಿದೆ. ಅವರು ಏನೇನೋ ಟ್ರೈ ಮಾಡಿದ್ರು, ಆಗಲ್ಲ, ನೀವು ಚೇಂಜ್ ಮಾಡದೆ ಹೋದರೆ
ನೀವು ಇಲ್ಲಿರೋರು ಒಬ್ಬೊಬ್ಬರೇ ಈಗ ಖಾಲಿ ಆಗ್ಬಿಡ್ತೀರಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಸಾಧ್ಯವೇ ಇಲ್ಲ ಅಂದಾಗ ಇವ್ರು ನನಗೆ ಒಂದಲ್ಲಿ ಕುಣಿಗ್ಲಲ್ಲಿದ್ದೆ ನಾನು, ಫೋನ್ ಮಾಡಿದ್ರು, ಅಲ್ಲಿಗೆ ಬಂದೆ. ಆಮೇಲೆ ಇವ್ರು ನನಗೆ ಅಂತಿಮವಾಗಿ ಏನೋ ಒಂದು ಸಾಲಿಗ್ರಾಮ ಕೊಟ್ಟರು, ಇದು ಇಟ್ಕೊಳ್ಳಿ, ಇದರಲ್ಲಿ ಸಾಲ್ವ್ ಆದರೆ ನಿಮಗೆಲ್ಲ ಅಲ್ಲೇ ಇರೋರಂತೆ ಅಂತ ಹೇಳಿದ್ರು. ಅದು ಕೊಟ್ಟರು. ಅದು ಕೊಟ್ಟಮೇಲೆ ನನಗೆ ಭಾಳ ಅನುಕೂಲ ಆಗೋಯಿತು. ನನಗೆ ನನ್ನ ಬದುಕು, ನಮ್ಮ ಮನೆ ಎಲ್ಲ ರಿಟರ್ನ್ ಇದಾಯಿತು, ಡೆವಲಪ್ಮೆಂಟ್ ಆಯಿತು. ಆಮೇಲೆ ನಾನೇನು ಮಾಡಿದೆ ಅಂದರೆ, ಇಂಥ ಒಂದು ಇಲ್ಲಿ ದೇವಸ್ಥಾನ ಇಲ್ಲದೆ ನಮ್ಮ ಸ್ನೇಹಿತರಾಗವ್ರೆ ಅಂದ್ಬಿಟ್ಟು ನಾನು ಮಾಡಿದೆ 1 by 1 ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಸ್ನೇಹಿತರು ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹೇಳಿದೆ, ಇಂಥ ಕಡೆ ಬನ್ನಿ ಅಂತ ನಾನೇ ಕರ್ಕೊಬಂದೆ. ಅಲ್ಲಿ ಆಗ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ, ಚನ್ನಪಟ್ಟಣ ಇಲ್ಲಿಂದೆಲ್ಲ ಬರೋಕೆ ಬಂದ ಜನ ನಮ್ಮ ಮಂಡ್ಯ ಜಿಲ್ಲೆಯವರು, ಮದ್ದೂರು ತಾಲೂಕಿನವರು, ಇಂಜಿನಿಯರ್ಗಳು, ಆಫೀಸರ್ಗಳು ಎಲ್ಲ ಬಂದರು ಇಲ್ಲಿಗೆ. ಎಲ್ಲ ಬಂದರೂ ಕೂಡ ಅವ್ರಿಗೆಲ್ಲರಿಗೂ ಒಂದು ರೀತಿಯಲ್ಲಿ ಅನುಕೂಲ ಆಯ್ತಾಯಿತ್ತು. ಯಾರಿಗೂ ಇಲ್ಲಿ ಬಂದು ಹೋದ್ರಿಗೆ ಯಾರಿಗೂ ಅನ್ಯಾಯ ಅಂತೂ ಆಗಿಲ್ಲ, ತೊಂದರೆ ಅಂತೂ ಆಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ತುಂಬ ಅನುಕೂಲತೆಗಳಾಗಿವೆ. ಈಗ ನಮ್ಮ ಉದಾಹರಣೆ ಫಸ್ಟ್ ನಾನೇ ಇಲ್ಲಿ, ನನಗೆ ತುಂಬ ಅನುಕೂಲ ಆಯ್ತು. ನನಗೆ ಅವ್ರು ಇಲ್ಲದೇ ಇಟ್ಟರೆ ನಾನು ನಮ್ಮ ಸಂಸಾರನೇ ಕರ್ಕೊಂಡು ನಾವು ಬೆಂಗಳೂರಿಗೆ ಹೊಂಟೋಗೋಣ ಅಂತ ಮಾಡ್ಕೊಂಡಿದ್ದು ಸ್ಥಿತಿ ಇಟ್ಟಿದ್ದು ನಾವಾಗ. ಅಂಥ ಸ್ಥಿತಿನಲ್ಲಿ ಇವರು ಬಂದ ಮೇಲೆ ನನಗೆ ತುಂಬ ಅನುಕೂಲ ಆಯಿತು. ಆಮೇಲೆ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲಿ ಈ ದೇವಸ್ಥಾನ ಎಲ್ಲ ಡೆವಲಪ್ಮೆಂಟ್ ಮಾಡೋಣ, ಇವೆಲ್ಲ ನಾವೇ ಮಾಡೋಣ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮೆಲ್ಲ ಸೇರಿಕೊಂಡು ಅವರೆಲ್ಲ ಮಾಡಿದ್ರು. ಇದೇ ಎಲ್ಲ ಅವ್ರವ್ರ ಭಕ್ತಾದಿಗಳು ಮಾಡಿರೋದೇ, ಇಲ್ಲಿ ಯಾರು ಅದೇನಿಲ್ಲ. ಹಂಗೆ ಇಲ್ಲಿ ತುಂಬ ಅನುಕೂಲತೆ ಆಗಿದೆ. ಬಂದೋಗಿರೋರ್ಗೆ ಒಬ್ರಿಗೂ ಇದಂತೂ ಆಗಿಲ್ಲ. ನಾನು ಕಂಡ ಮಟ್ಟಿಗೆ ನನ್ನ ಜೊತೆಲಿ ಸಾವಿರಾರು ಜನ ಬಂದವ್ರು ಇಲ್ಲಿಗೆ. ನನ್ನ ಜೊತೆಲಿ ನಾನು ಬಂದಮೇಲೆ 100 ಜನ 1000 ಜನ ಬಂದು ಹೋಗೋರು ಇಲ್ಲಿಗೆ. ಎಲ್ರಿಗೂ ಒಂದಲ್ಲ ಒಂದು ಅನುಕೂಲ ಆಗಿದೆ. ಅವ್ರು ಈಗಲೂ ವಾರಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಬರ್ತಾ ಇರ್ತಾರೆ ಇಲ್ಲಿಗೆ. ಸುಮ್ಮನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಆ ಥರದಲ್ಲಿ ಇರೋದು. ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಡೆದಿರುವಂಥ ಕೆಲವು ವಿಚಾರಗಳು ನಾನು ಬೇರೆ ಕಡೆ ನಾನು ಕಂಡೇ ಇರಲಿಲ್ಲ. ಕಂಡರಿಯದಂಥ ಪ್ರವಾದಗಳು ಇಲ್ಲಿ ನಡೆಸ್ಕೊಟ್ರು ನಮಗೆ ಇವರು. ಅರ್ಥ ಹೆಂಗೆ ಅಂದರೆ, ಈಗ ನಾನು ಬಂದೆ ತಿಳ್ಕೊಳ್ಳಿ, ನನಗೆ ಎಷ್ಟೋ ಸರಿ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ. ನಾನು ಅದನ್ನು ಅಧ್ಯಯನ ಮಾಡಬೇಕು ಅಂತಲೇ ನಾನು ಇಲ್ಲಿ ಬರ್ತಿದ್ದೆ ಪ್ರತಿ ವಾರ. ಈಗ ಇವ್ರು ಹೇಳೋರು, ಮುಂದಿನ ವಾರ ಬನ್ನಿ ನಿಮಗೆಲ್ಲ ಸರಿ ಆಯ್ತದೆ, ಇದನ್ನು ಹಿಂಗೆ ಆಯ್ತದೆ ಅಂತ ಹೇಳ್ಬಿಡೋರು. ನನಗೇನು ಕುತೂಹಲ, ಇವ್ರು ಹೇಳ್ಬಿಟ್ರಲ್ಲ ಅದೆಂಗೆ ಸರಿ ಆಗ್ಬಿಟ್ಟೋದು, ಇದು ನಿಜವೇ ಅನ್ನೋದು ಚೆಕ್ ಮಾಡೋಕ್ಕೆ ನಾನು ಬರುವೇನು ಪ್ರತಿ ವಾರ. ನಾನು ಆ ನೆಕ್ಸ್ಟ್ ವಾರಕ್ಕೆ ಬರೋದಕ್ಕೆ ಅವ್ರು ಕರೆಕ್ಟಾಗೆ ಬರೋರು. ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಸ್ವಾಮಿ, ನಾವು ಚೆನ್ನಾಗಿದ್ದೀವಿ, ಈಗ ನಮ್ಮ ಗಂಡ ಹೆಂಡತಿ ಎಲ್ಲ ಚೆನ್ನಾಗಿದ್ದೀವಿ ಅಂತ ಇಲ್ಲಿ ಬರೋರು ಅವರು. ಆಗ ನಾನು ಏನು ಸ್ವಾಮಿ ಇದು ಇಂಥ ಪವಾಡ ಹಿಂಗೆ ಅದರಿಂದಾಗ ಅವ್ರು ನನಗೆ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ಹಣ ಈ ಸಮಸ್ಯೆ ಏನಿಲ್ಲ, ಕೆಲವು ವಿಚಾರಗಳು ವಾಸ್ತುಗಳು ದೋಷ ಇರ್ತದೆ, ಹಿಂಗೆಲ್ಲ ಆಯ್ತದೆ, ಹಂಗಿದ್ದಾಗಲೂ ಸಮಸ್ಯೆಗಳು ಕ್ರಿಯೇಟ್ ಆಗಿಬಿಡ್ತವೆ ಅಂತ ಹೇಳಿದ್ರು. ಜೊತೆಗೆ ನಾನೇ ಮಾಡಿದೆ 9 ವರ್ಷ ಅವ್ರ ಜೊತೆಲಿ ಅಧ್ಯಯನ ಮಾಡೋಕ್ಕೆ ಅಂತ ಜೊತೆಲೇ ಹೊಂಟೋದೆ. ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಲ್ಲಲ್ಲಿಗೆ ಹೊಂಟೋದೆ ನಾನು. ಅಲ್ಲಿ ಏನು ಕಂಡಿತ್ತು ಅಂದರೆ, ಒಂದು ಕಡೆ ಒಂದು ಸರಿ ಪಾಂಡವಪುರಕ್ಕೆ ಹೋಗಿದ್ದೋ ನಾವು. ನಮ್ಮ ಗುರುಗಳೊಬ್ಬರು ಅವ್ರ ಮಗಳು ಕೊಟ್ಟಿದ್ರು ಅಲ್ಲಿಗೆ. ಅವರು ಇಲ್ಲಿ ಬಂದು ಅನುಕೂಲ ಪಡ್ಕೊಂಡು ಹೋಗಿದ್ರು. ಅವ್ರ ಮಗಳು ಮನೇಲಿ ಜಗಳ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗಿದ್ರು. ನಾನು ಮಂಡ್ಯದಲ್ಲಿದ್ದೆ, ಇವ್ರು ಫೋನ್ ಮಾಡಿದ್ರು, ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ 500 ಜನ ನಿಂತ್ಬಿಟ್ಟದ್ದು ಮನೆ ಹತ್ರ ಎಲ್ಲ ಗಳು ಅಂತ ಹತ್ಕೊಂಡು. ಆಗ ನಾನು ಏನು ಸ್ವಾಮಿ ಅಂತ ಕೇಳಿದೆ ಇವ್ರನ್ನ. ಏನೂ ಇಲ್ಲ ಸ್ವಾಮಿ, ಸಮಸ್ಯೆ ಏನಿಲ್ಲ ಅಂತಂದರು. ಆಮೇಲೆ ಅಲ್ಲಿ ಅವ್ರಿಗೆ ತಂದೆ ತಾಯಿ ಕರೆದ್ರು, ನಿಮ್ಮ ಮಗಳು ಏನೂ ಆಗಿಲ್ಲ, ತೊಂದರೆ ಆಗಿಲ್ಲ, ಎಲ್ಲೋ ಅವರೇ ಬರ್ತಾರೆ ಸ್ವಾಮಿರಮ್ಮ ಅಂತ ಹೇಳ್ಬಿಟ್ಟು ಒಂದು ತೆಂಗಿನಕಾಯಿ ತೊಗೊಂಡು ಪೂಜೆ ಮಾಡಿ ನಾಳೆ 10 ಗಂಟೆಗೆ ನ್ಯೂಸ್ ಬರ್ತದೆ ನಿಮಗೆ ಅಂದರು ಇವರು. ನನಗೆ ಆಶ್ಚರ್ಯ, ಯಾಕೆ 10 ಗಂಟೆಗೆ ಕರೆಕ್ಟ್ ನ್ಯೂಸ್ ಬರ್ತದೆ ಅಂದ್ರಲ್ಲ ಅಂದ್ಬಿಟ್ಟು ಹಂಗೆ ಕೊಟ್ಟರು. ಬಂದ್ವಿ. ಅವ್ರು ಕರೆಕ್ಟಾಗಿ 10 ಗಂಟೆಗೆ ಫೋನ್ ಬಂತು. ಎಲ್ಲಿಂದ? ಧರ್ಮಸ್ಥಳದಿಂದ ಬಂತು. ಧರ್ಮಸ್ಥಳದ ಪೊಲೀಸ್ ಸ್ಟೇಷನಿಂದ ಮೆಸೇಜ್ ಮಾಡಿದ್ರು ಈಗ ಅವ್ರ ಮನೆಗೆ, ಹಿಂಗೆ ನಿಮ್ಮ ಹುಡುಗಿ ಇಲ್ಲಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಂದಿತ್ತು, ಅದರಿಂದ ನಾವಿಲ್ಲಿ ನಮ್ಮ ಸ್ಟೇಷನಲ್ಲಿ ಕುಣಿಸಿದ್ದೀವಿ, ಬಂದು ಕರ್ಕೊಂಡು ಹೋಗಿ ಅಂತ ಬಂತು 10 ಗಂಟೆಗೆ. ಇಂಥವು 10 ಗಂಟೆಗೆ ಬರ್ತದೆ ನ್ಯೂಸ್ ಅಂತ ಹೇಳಿದ್ದು ಇವರು. ಎಷ್ಟೋ ಸಮಸ್ಯೆಗಳಿಗೆ ಅಂಥ ಸಮಸ್ಯೆಗಳು ಆ ಕರೆಕ್ಟಾಗಿ ಅವತ್ತು ನಾನೇ ಒಂದಿನ ಒಬ್ಬ ನಮ್ಮ ಸ್ನೇಹಿತರು ಬಂದಿದ್ರು ಬೆಂಗಳೂರಿಂದ, ಮುಸ್ಲಿಮ್ನವರು. ನಮ್ಮ ಹೆಂಗಸರು ಸಮಯ ಹಿಂಗೆ ಹೊರಟೋಗ್ಬಿಟ್ಟವ್ರೆ, ಏನು ಮಾಡೋದು, ನಮ್ಮ ತಾಯಿ ವಯಸ್ಸಾಗ್ಬಿಟ್ಟದೆ, ನಮ್ಮ ಮಕ್ಕಳು ಚಿಕ್ಕವರು ಅಂತ ಹೇಳಿದ್ರು ಅವರು. ಇವರೇನಂದ್ರು, ನಿಮ್ಮ ತಾಯಿ ನಿಮ್ಮ ಹೆಂಗಸರು ಬಂದರೆ ಮಡ್ಕೋತೀಯ ಅಂತ ಕೇಳಿದ್ರು. ಹೌದು ಅಂತಂದರು. ಇವರೇನು ಮಾಡಿದ್ರು, ನಾಳೆ 10 ಗಂಟೆಗೆ ನ್ಯೂಸ್ ಬರ್ತದೆ, ನೀವು ಹೋಗಿ ಕರ್ಕೊಂಬಿಡಿ ಅಂತ ಹೇಳ್ಬಿಟ್ರು ಇವರು. ನನಗೇನು ಮಾಡ್ಬಿಡ್ತು, ಆಶ್ಚರ್ಯ ಆಗ್ಬಿಡ್ತು. ಇಲ್ಲ ಇವತ್ತು ನಾನು ಇಲ್ಲೇ ಉಳ್ಕೊಬಿಡ್ಬೇಕು, ನಾಳೆ 10 ಗಂಟೆ ಅಂತ ಇಲ್ಲೇ ಉಳ್ಕೊಂಡೆ ಇವತ್ತು. ಇವರೇನು ಮಾಡಿದ್ರು, ಬೆಳಗ್ಗೆ 10 ಗಂಟೆ ಆಯಿತು, ಇವರು ಬನ್ನಿ ಹೋಗೋಣ, ಆಮೇಲೆ ನಾನು ಬೆಂಗ್ಳೂರಿಗೆ ಹೋಗ್ತೀನಿ, ನೀವು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲೇ ಸಿರಿವರ ಎಂಡ್ ಪೋಸ್ಟ್ ಅಂತಿದ್ದೆ, ಅಲ್ಲಿ ಗಂಟೆ ಬಸ್ಸಲ್ಲಿ ಹೋದ್ವಿ, ಇದರಿಂದ ಬಸ್ ಹತ್ತಿ. ಅಲ್ಲಿಗೆ ಅವ್ನು ಫೋನ್ ಮಾಡ್ದೆ ನಾನು ಇವ್ರಿಗೆ, ಸ್ವಾಮಿ ನಮ್ಮ ನೆಂಟರು ಶ್ರೀರಂಗಪಟ್ಟಣದಲ್ಲಿ ಇದ್ದಾಳಂತೆ, ಕರ್ಕೊಬತ್ತೀವಿ ಅಂತ ಫೋನ್ ಮಾಡ್ದೆ ಕರೆಕ್ಟಾಗಿ 10 ಗಂಟೆಗೆ. ಅವ್ರು ನೋಡೋಣ 10 ಗಂಟೆಗೆ ಮೆಸೇಜ್ ಬತ್ತು ಈಗ ಅವನಿಗೆ ಅಂತಂದರು. ಹಂಗೆ ಅಂಥವು ಎಷ್ಟೋ ಮೆಸೇಜ್ಗಳು ಬಂದವೆ ಇಲ್ಲಿ. ಬೆಂಗಳೂರಿಂದ ಬಂದವ್ರೆ, ಎಲ್ಲ ಬಂದವ್ರೆ. ಆದರೆ ಪರಿಹಾರ ಅಂತೂ ಸೂಕ್ತ ಇಲ್ಲಿ, ಯಾವುದೇ ಇದಕ್ಕೂ ತೊಂದರೆ ಏನಿಲ್ಲ. ಒಂದು ಅಂತಿಮವಾಗಿ ಪರಿಹಾರ ಸಿಗುತ್ತೆ ಇಲ್ಲಿ. ನಾವಂತೂ ಅಲ್ಲಿರೋ ಅಮ್ಮನ್ನ ನಾವು ಇಲ್ಲಿಲ್ಲ, ದೇವಸ್ಥಾನ ಅಲ್ಲಿತ್ತು ಫಸ್ಟು, ಇಲ್ಲಿಲ್ಲ ಊರೊಳಗಿತ್ತು, ಹಳೆ ಊರಲ್ಲಿ. ಅಲ್ಲಿ ಪೂರ ಜನ ಬರೋಕ್ಕೆ ಇರ್ಕೊಬಿಡ್ತಲ್ಲ, ಜಾಗ ಸಾಲದೇ ಇಲ್ಲಿ ಶಿಫ್ಟ್ ಮಾಡೋದು ಅಷ್ಟೇ ನಾವು ಮಾಡಿದ್ದು. ಆದರೆ ಆ ಅಮ್ಮನಲ್ಲಿ ಅಷ್ಟು ಶಕ್ತಿನೂ ಇದೆ. ಎಲ್ಲಿ ಆ ಅಮ್ಮನ ನೆನ್ಕೊಂಡ್ರೂ ಕೆಲಸಗಳಾಯ್ತವೆ, ಅಂಥದ್ದೇನಿಲ್ಲ. ನಾವು ಅಮ್ಮನ್ನ ಪರಿಶೀಲನೆ ಮಾಡಿಬಿಟ್ಟಿದ್ದೀವಿ ನಾವು ಆ ಅಮ್ಮನ್ನ. ಅದನ್ನು ಚೇಂಜ್ ಮಾಡಿಬಿಟ್ರಿ ಇವರು.
ಬೇರೆ ವಿಗ್ರಹನ ತಂದು ಹಾಕ್ಬಿಡೋಣ ಅಂದ್ಬಿಟ್ಟು ಕುಣಿಸಿದ್ರು. ಅದು ನಡೀದೇ ಹೋಯ್ತು ಇಲ್ಲಿ. ನಾನು ಆಮೇಲೂ ಹೇಳಿದೆ, ಅಂಗಣ ಇದು ಆಗಲ್ಲ ಕಣಣ್ಣ, ಇದು ಕೆಲಸ ಆಗಲ್ಲ ಅಂತೇಳಿ ತಿರ್ಗಿ ಅದನ್ನೇ ತಂದು ಅದನ್ನು ಪೂಜೆ ಮಾಡೋದು ಅಲ್ಲಿ. ಹಾಗೆ ಇಲ್ಲಿದು ಲಕ್ಷಾಂತರ ಜನ ಶಿವಮೊಗ್ಗ, ಮೈಸೂರು, ಮಂಡ್ಯ, ಮೈಸೂರು, ಬೆಂಗಳೂರಿನಂತ ಬಿಟ್ಟು ಪೂರ ಜನ ಮುಸ್ಲಿಮ್ಸ್. ನಮ್ಮ ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಹಿಂದೂಗಿಂತ ಮುಸ್ಲಿಮೇ ಜಾಸ್ತಿ ಬರೋದು ಇಲ್ಲಿಗೆ. ಅವರು ಬಂದು ಎಷ್ಟೋ ಜನ ಅನುಕೂಲ ಪಡ್ಕೊಂಡು ಹೋಗೋರೆ. ಹಂಗೆಲ್ಲ ಇದೆ. ಇಲ್ಲಿ ಬಂದವ್ರಿಗೆ ಯಾರಿಗೂ ತೊಂದರೆ ಅಂತೂ ಆಗಿಲ್ಲ, ತೊಂದರೆ ಆಗಕ್ಕೆ ಅವಕಾಶವೇ ಇಲ್ಲ. ಆದರೂ ಅವ್ರು ಹೇಳ್ಬಿಡ್ತಾರೆ, ಅವ್ರೇನಂತ ಹೇಳ್ತಾರೆ ನಮಗೆ, ನಿಮಗೆ ಏನು ತೊಂದರೆ ಆಗಿದೆ ಅದನ್ನು ಪರಿಹರಿಸ್ಕೊಡೋಣ, ಆದರೆ ನೀವು ಹೇಳ್ದಂಗೆ ಅವನು ಕೆಟ್ಟದ್ದು ಮಾಡು ಅಥವಾ ಇವನು ಕೆಟ್ಟದ್ದು ಮಾಡು ಅಂದರೆ ಅವೆಲ್ಲ ಬೇಡ. ಅದನ್ನು ನೀವು ಮಾಡೋದು, ನೀವು ಮಾಡೋದು, ಬೆಳೆಸ್ಕೊಂಡು ಹೋಗೋದು ಬೇಡ. ನಿಮ್ಮ ಸಮಸ್ಯೆ ಪರಿಹಾರ ಆದರೆ ಸಾಕು, ಅಷ್ಟೇ ತಾನೆ ಅಂತ ಹೇಳ್ತಾರೆ. ಅದು ಮಾಡಿಕೊಡ್ತಾರೆ. ನನಗೆ ಎಷ್ಟೋ ಕೇಸ್ಗಳು, ಎಷ್ಟೋ ಸೀರಿಯಸ್ ಆಗಿ ICUಲಿದ್ದವರು, ಆಕ್ಸಿಡೆಂಟಾಗಿ ತೀರೋಯ್ತಾ ಇದ್ದರು. ಬರೀ ಒಂದು ಯಂತ್ರ, ಇವ್ರು ಕೊಡೋದು ಒಂದು ಯಂತ್ರ ಕೊಡ್ತಾರೆ ನಮಗೆ. ಆ ಯಂತ್ರ ಕೊಟ್ಟು ತೊಗೊಂಡೋಗಿ ಅವರು ತಲೆದಸನ್ ಮಾಡಿಬಿಟ್ರೆ ಅವ್ನು ಕ್ಲಿಯರ್ ಆಗವನು, ಪಾರ್ಟಿ ಹುಷಾರಾಗವನೆ. ನಮ್ಮ ಸ್ನೇಹಿತರೊಬ್ಬರು ಬೆಂಕಿಲಿ ಬೆಂದೋಗಿದ್ದ ಅವನು. ಅಂಥವರೆಲ್ಲ ಹುಷಾರಾಗವ್ರು ಇಲ್ಲಿ ಬಂದಮೇಲೆ. ಎಷ್ಟೋ ಕಾಯಿಲೆಗಳು 8 ವರ್ಷ 10 ವರ್ಷ ನಿದ್ದೆನೇ ಮಾಡಿಲ್ಲ ಅಂದವರು. ನಮ್ಮ ತಂಗಿನ ಒಬ್ಬಳು, ನಮ್ಮ ಮಾವನ ಮಗಳು 5 ವರ್ಷ ನಿದ್ದೆನೇ ಮಾಡಿರಲಿಲ್ಲ. ನನಗೆ ಅಡ್ಗೋಳ ಸಿಕ್ಕಿ ಅವನ ತಮ್ಮ ನನಗೆ ಹೇಳ್ದ, ಹಿಂಗೆ ನನ್ನ ಎಲ್ಗೋಯ್ತಾ ಇಲ್ಲ ಅಂದೆ, ಬೆಂಗ್ಳೂರಿಗೆ ಹೋಯ್ತಾ ಅವನಿಂದ. ಯಾಕಲ್ಲ ಅಂದೆ, ಹಿಂಗೆ ಅವ್ನು ನೋಡಿಲ್ವಾ, ನಮ್ಮದು 8 ವರ್ಷ ಆಯ್ತು ನಿದ್ದೆನೇ ಮಾಡಿಲ್ಲ, ಎಲ್ಲ ಹಾಸ್ಪಿಟ್ಲ್ ತೋರಿಸ್ಬಿಟ್ಟಿವಿ, ನಿದ್ದೆ ಗಿಮಾನ್ಸ್ ಎಲ್ಲ ತಿರೋಗೋದೆ ಅಂದೆ. ನನಗೆ ಆಗಿ ಜ್ಞಾಪಕ ಬರ್ತಿದ್ದು, ಮುಂದಿನ ವಾರ ಕರ್ಕೊಬರೋ ಇಲ್ಲಿಗೆ ಅಂದೆ. ಕರ್ಕೊಬಂದ ಅವನು. ಇಲ್ಲಿ ಅವರು ಅದೇನೋ ಮಾಡಿದ್ರು ಅವರು. ಅವ್ನು ಮಕ್ಕ ನೋಡೋಕೆ ಹೇಳ್ಬಿಡ್ತಾರೆ ಅವರು. ಮಕ್ಕ ನೋಡಿದೆ ಇಟ್ಕೆ ಅವ್ರಿಗೆ ಅದರಲ್ಲಿ ಏನು ಸಮಸ್ಯೆ ಇದೆ, ಅವ್ರು ಹುಟ್ಟಾಗಿಂದ ಇಲ್ಲಿವರೆಗೆ ಅವ್ರು ಏನೇನು ಮಾಡವ್ರೆ ಅದೆಲ್ಲ ಲೈಫ್ ಹಿಸ್ಟ್ರಿ ಬರದೇ ಕೊಟ್ಬಿಟ್ರು ಮೊದಲು ಕೈಲಿ ನಮಗೆ. ಆ ಥರ ಇದೆ. ಅಂಥ ಸಮಸ್ಯೆನೆಲ್ಲ ಬಿಡೋಣ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆವತ್ತು ಮಾಡಿದ್ರು. ಮುಂದಿನ ವಾರ ಕರ್ಕೊಬನ್ನಿ ಅಂದರು. ಆವಾಗ ಮುಂದಿನ ನಿದ್ದೆ ಮಾಡ್ತಾಳೆ ಹೋಗಿ ಅಂತಂದರು. ಹೋದಾಗ ಮುಂದಿನ ವಾರಕ್ಕೆ ಬತ್ತಳಲ್ಲ ಅವಳು. ನಾನು ನೋಡಬೇಕಲ್ಲ, ನಾನು ಅವಳು ಚೆಕ್ ಮಾಡಬೇಕಲ್ಲ, ಕುತೂಹಲ ಅಲ್ವಾ. ಬಂದೆ, ನಾನು ಕರ್ಕೊಬಂದೆ, ಅವ್ರನ್ನ ಕರ್ಕೊಬಂದರು. ಆಗ ಹುಡುಗಿ ಇಲ್ಲೇ ಹೇಳ್ತು ನನಗೆ, ಅಣ್ಣ ನಾನು ನಿದ್ದೆ ಮಾಡಿ ಈ ವಾರಲೇ ನಿದ್ದೆ ಮಾಡಿರೋದು, ಇಲ್ಲಿಂದ ಬಂದು ಹೋದ್ಮೇಲೆ ಅಂತಂದು. ಆಮೇಲೆ ಇವರು ಅಷ್ಟಾದ್ಮೇಲೆ ತಿರ್ಗಿ ಏನಾರು ಮಾಡಿಕೊಟ್ರು ಮನೆಗೆ, ಚಕ್ರಗೆ ಕೃಷ್ಣ ಚಕ್ರ ಮಾಡಿಕೊಟ್ರು. ಮರಿಕಳಿ ಸರಿ ಆಯ್ತದೆ ಅಂದರು. ಈಗ ಅವಳು ಚೆನ್ನಾಗಿದ್ದಾಳೆ ಈಗಲೂ. ಮಗನ ಮದುವೆನೂ ಮಾಡಿದ್ಲು, ಎಲ್ಲನೂ ಮಾಡಿದ್ಲು, ತುಂಬ ಚೆನ್ನಾಗವ್ರೀಗ. ಹಾಗೆ ಇಲ್ಲಿ ಯಾವ ಪರಿಹಾರ ಇಲ್ಲಿ ಏನಂತ ಹೇಳ್ತದೆ ಗೊತ್ತಾ, ನಾನು ಇಲ್ಲಿ ರೋಗನ ಫಸ್ಟ್ ಯಾರು ಕಂಡುಹಿಡಿದು ಔಷಧಿ ಕೊಡ್ತಾನಲ್ಲ ಅವ್ನು ಡಾಕ್ಟ್ರು. ಇಲ್ಲಿ ಸಮಸ್ಯೆ ಕಂಡುಹಿಡಿದು ಪರಿಹಾರ ಮಾಡ್ತಾರಲ್ಲ ಇವರು. ಅದೇ ಒಂದು ದೊಡ್ಡ ನಂಬಿಕೆ ಇಲ್ಲಿರೋದು ನಮ್ಮಲ್ಲಿ. ಇವ್ರು ಫಸ್ಟು ಸಮಸ್ಯೆನ ಗುರುತಿಸ್ತಾರೆ. ನಿಮ್ಮ ಸಮಸ್ಯೆ ಹಿಂಗೆ ಇದೆ ಅಂತ ಹೇಳ್ಬಿಡ್ತಾರೆ ಮಕ್ಕಳು ನೋಡಿದ ಇಟ್ಕಿನಿ. ಆದ್ರ ಮೇಲೆ ಅವ್ರು ಪರಿಹಾರ ಮಾಡಿಕೊಡ್ತಾರೆ. ಅಷ್ಟು ಬಿಟ್ಟರೆ ಇಲ್ಲೇನೂ ಇಲ್ಲ. ಮಾತ್ರ ಇಲ್ಲಿ ಬಂದಿರೋರಿಗೆ ಒಬ್ಬರಿಗೂ ಏನು ನೋವಾಗಿಲ್ಲ, ಯಾರಿಗೂ ನೋವಾಗಿಲ್ಲ. ತುಂಬ 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 ಹೆಲ್ಪ್ ಆಗೋದು. ನಮ್ಮೂರಲ್ಲಿ ಪ್ರತಿಯೊಂದು ಮನೆಯವರು ಬಂದು ಹೋಗೋರು ಇಲ್ಲಿಗೆ. ಯಾರಿಗೆ? ಇಲ್ಲಿಗೆ. ಒಬ್ಬರು ಬಿಟ್ಬಿಟ್ಟವ್ರೆ ಅಂತ ಹೇಳಲ್ಲ, ಒಬ್ಬರಿಂದ ಒಬ್ಬರು ಬಂದು ಹೋಗ್ಯವ್ರೆ. ಎಲ್ರಿಗೂ ಅನುಕೂಲ ಅಂತೂ ಆಗೋದೆ, ತೊಂದರೆ ಏನಿಲ್ಲ ಆಗಿದೆ. ಆದ್ದರಿಂದ ಈ ದೇವಸ್ಥಾನಕ್ಕೆ ನಿರಂತರವಾಗಿ ಜನ ಬರ್ತಾ ಇರಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಇವ್ರು ಇರೋವರೆಗೆ ಒಳ್ಳೆಯದಾಗಲಿ, ಒಳ್ಳೇದು ಮಾಡಲಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಿದ್ದೀರಾ? ಸರ್, ನನ್ನ ಹೆಸರು ಕೃಷ್ಣಪ್ಪ ಅಂತ, ಬಿಕ್ಕೆಗುಡ್ಡ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಈ ದೇವರನ್ನು ಇಲ್ಲಿ ದೇವಸ್ಥಾನ ಕಟ್ಟಿದೆಲ್ಲ ಮಾಡ್ತಾ ಇದ್ದಾಗ ನನಗೂ ದೇವ್ರ ಭಕ್ತಿ ಭಾವನೆ ಅಂತ ನಮಸ್ಕಾರ ಮಾಡ್ತೀನಿ, ಕೈ ಮುಗಿತೀನಿ. ಅವತ್ತಿಂದ ಇವತ್ತಿನವರೆಗಾಗಿ ಚೆನ್ನಾಗಿದ್ದೀನಿ. 4 ಬಾರಿ ಮೆಂಬರ್ ಆಗಿದ್ದೀನಿ. ನನಗೂ 4-6 ಜನಕ್ಕೆ ಅನ್ನ ಹಾಕೋಂಥ ಶಕ್ತಿ ಭಗವಂತ ಕೊಟ್ಟವನೇ. ಅಷ್ಟನಕ ಈ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಮಾತನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.